ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಈ ಒಂದು ಬ್ಲೂಟೂತ್ ಅನ್ನೋದನ್ನ ಒಂದಲ್ಲ ಒಂದ್ಸತಿ ಯೂಸ್ ಮಾಡಿರ್ತೀವಿ. ಸೊ ಅದು ಡಾಟಾ ಟ್ರಾನ್ಸ್ಫರಿಗೆ ಇರ್ಬೋದು, ಅಥವಾ ಮ್ಯೂಸಿಕ್ ಕೇಳುವಂಥ ಟೈಮಲ್ಲಿ ನಮ್ಮೊಂದು ಇಯರ್ಫೋನ್ ಅಥವಾ ಇಯರ್ ಬಡ್ಸ್ನ ಕನೆಕ್ಟ್ ಮಾಡೋದಕ್ಕೆ ಇರ್ಬೋದು. ಆದರೆ ಯಾವತ್ತಾದ್ರೂ ನೀವು ಥಿಂಕ್ ಮಾಡಿದ್ದೀರಾ ಬ್ಲೂಟೂತ್ ಅಂದ್ರೆ ಏನು, ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಅಂದರೆ ಯಾವ ಮೆಥಡ್ ಮೇಲೆ ಈ ಒಂದು ಬ್ಲೂಟೂತ್ ಅನ್ನೋವಂಥದ್ದು ವರ್ಕ್ ಆಗುತ್ತೆ ಅಂತ. ಸೊ ಇವತ್ತು ನಾವು ಈ ಒಂದು ಬ್ಲೂಟೂತ್ ಅಂದ್ರೆ ಏನು, ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಜೊತೆಗೆ ಇದರ ಒಂದು ಬ್ಲೂಟೂತ್ನ ಟೈಪ್, ಮತ್ತು ನೀವು ಬ್ಲೂಟೂತ್ ಅಲ್ಲಿ 4.0, 5.0 ಅಥವಾ 2.0 ಸೊ ಈ ರೀತಿ ಕೇಳಿರ್ತೀರಲ್ಲ, ಇದು ಏನ ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳುವ. ಮೊದಲಿಗೆ ಬ್ಲೂಟೂತ್ ಅಂದ್ರೆ ಎಂತ. ಸೊ ಬ್ಲೂಟೂತ್ ಅಂತ ಹೇಳಿದ್ರೆ ನಮಗೆ ಶಾರ್ಟ್ ರೇಂಜ್ ಅಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಆಗುವಂತ ಪ್ರೋಟೋಕಾಲ್ಸ್, ಅಂದ್ರೆ ಶಾರ್ಟ್ ರೇಂಜ್ ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ಅಂತ ನಾವು ಇದನ್ನ ಕರಿತೀವಿ. ಸೊ ಇದರ ಒಂದು ರೇಂಜ್ ಏನಿದೆ, ಸೊ ಅದು ಜಾಸ್ತಿ ಅಂತ ಹೇಳಿದ್ರೆ 10-12 ಮೀಟರ್ಸ್ ಮಾತ್ರ ಇರುತ್ತೆ. ಸೊ ಇಷ್ಟು ರೇಂಜ್ ಅಲ್ಲೇ ನಾವು ಕಮ್ಯುನಿಕೇಟ್ ನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದಕ್ಕಿಂತ ತುಂಬಾ ಹತ್ತಿರ ಹಾಗೂ ಫಾಸ್ಟ್ ಕಮ್ಯುನಿಕೇಶನ್ಗೆ ನಾವು NFC ನ ಯೂಸ್ ಮಾಡ್ತೀವಿ. ಹಾಗೆ ತುಂಬಾನೇ ಲಾಂಗ್ ರೇಂಜ್ ನ ಕಮ್ಯುನಿಕೇಶನ್ ಬೇಕು ಅಂತ ಹೇಳಿದ್ರೆ ನಾವು ವೈಫೈನ ಯೂಸ್ ಮಾಡ್ತೀವಿ. ನಮಗೆ ಡೀಸೆಂಟ್ ಆಗಿರುವಂತ ರೇಂಜ್ ಅಲ್ಲಿ ಈ ಒಂದು ಕಮ್ಯುನಿಕೇಶನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇರೆ ಯಾವುದೇ ಡಾಟಾ ಟ್ರಾನ್ಸ್ಫರ್ ನ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗೋದು ಬ್ಲೂಟೂತ್. ಈ ಒಂದು ಬ್ಲೂಟೂತ್ ಅನ್ನುವಂಥದ್ದು ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಬ್ಲೂಟೂತ್ ಅನ್ನುವಂಥದ್ದು ಮಾಸ್ಟರ್ ಮತ್ತೆ ಸ್ಲೇವ್ ಅನ್ನುವಂತಹ ಒಂದು ಮಾಡೆಲ್ ಮೇಲೆ ವರ್ಕ್ ಆಗುತ್ತೆ. ಸೊ ಮಾಸ್ಟರ್ ಮತ್ತೆ ಸ್ಲೇವ್ ಅಂದ್ರೆ ಎರಡು ಡಿವೈಸ್ ಗಳನ್ನ ನಾವು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ಒಂದು ಮೇನ್ ಡಿವೈಸ್ ಆಗಿರುತ್ತೆ, ನಮ್ಮ ಒಂದು ಸ್ಮಾರ್ಟ್ ಫೋನ್ ಇದೆ ಅಂದ್ರೆ ಸ್ಮಾರ್ಟ್ ಫೋನ್ ಅಂತ ತಿಳ್ಕೊಳ್ಳುವ. ಸೊ ಅದು ಮೇನ್ ಡಿವೈಸ್, ಸೊ ಅದನ್ನ ನಾವು ಮಾಸ್ಟರ್ ಅಂತ ಕರಿತೀವಿ. ಜೊತೆಗೆ ಅದನ್ನ ಫಾಲೋ ಮಾಡುವಂತ ಎರಡನೇ ಡಿವೈಸ್ ಅಂದ್ರೆ ನಾವು ಆ ಒಂದು ಸ್ಮಾರ್ಟ್ ಫೋನ್ಗೆ ಇಯರ್ ಬಡ್ಸ್ ಅಥವಾ ಇಯರ್ ಫೋನ್ ನ ಕನೆಕ್ಟ್ ಮಾಡಿದ್ರೆ ಆ ಒಂದು ಇಯರ್ ಬಡ್ಸ್ ಅಥವಾ ಇಯರ್ ಫೋನ್ ಏನಿರುತ್ತೋ ಸೊ ಅದು ಸ್ಲೇವ್, ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನ ಅದು ಫಾಲೋ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಮಾಸ್ಟರ್ ಮತ್ತೆ ಸ್ಲೇವ್ ಅನ್ನೋಂಥ ಮಾಡೆಲ್ ಮೇಲೆ ಈ ಒಂದು ಬ್ಲೂಟೂತ್ ಅನ್ನೋಂಥದ್ದು ವರ್ಕ್ ಆಗುತ್ತೆ. ಮತ್ತೆ ನೀವು ಯಾವುದೇ ಎರಡು ಡಿವೈಸ್ ಗಳನ್ನ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಿದಾಗ ಸೊ ಅಲ್ಲಿ ಪಿಕೋನೆಟ್ ಅನ್ನುವಂಥ ಸಣ್ಣ ಇಂಟರ್ನೆಟ್ ನ ಪಾರ್ಟ್ ಏನಿದೆ ಸೊ ಅದು ಕ್ರಿಯೇಟ್ ಆಗುತ್ತೆ. ಮತ್ತೆ ಈ ರೀತಿಯಾಗಿ ಬ್ಲೂಟೂತ್ ಮುಖಾಂತರ ಎರಡು ಡಿವೈಸ್ ಗಳು ಕಮ್ಯುನಿಕೇಟ್ ಮಾಡುವಾಗ ಸೊ ಅದಕ್ಕೆ ಆ ಒಂದು ಕಮ್ಯುನಿಕೇಶನ್ ಏನಿರುತ್ತೆ ಸೊ ಅದು ಸೆಕ್ಯೂರ್ ಆಗಿರುತ್ತೆ, ಮತ್ತೆ ಅಲ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಗಳು ಇರಬಾರ್ದು. ಸೊ ಆ ಕಾರಣದಿಂದ ನಮ್ಮ ಒಂದು ಬ್ಲೂಟೂತ್ ಏನಿದೆ ಸೊ ಅದು FHSS ನ ಫಾಲೋ ಮಾಡುತ್ತೆ. ಸೊ FHSS ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಹೋಪಿಂಗ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕರಿತೀವಿ. ಮತ್ತೆ ನಾವು ಬ್ಲೂಟೂತ್ ನ ವರ್ಷನ್ ಗಳನ್ನ ನೋಡೋದಾದ್ರೆ ನೀವು ಕೇಳಿರ್ತೀರಾ ಬ್ಲೂಟೂತ್ 4.0 ನಿಮಗೆ ಈ ಒಂದು ಡಿವೈಸ್ ಅಲ್ಲಿ ಇದೆ, ಅಥವಾ ಯಾವುದೋ ಒಂದು ಡಿವೈಸ್ ಅಲ್ಲಿ ಬ್ಲೂಟೂತ್ 5.0, 5.2 ಅಥವಾ 5.3 ಸಿಗ್ತಾ ಇದೆ ಅಂತ. ಸೊ ಇದು ಏನ ರಿಪ್ರೆಸೆಂಟ್ ಮಾಡುತ್ತೆ, ಸೊ ಇದು ಈ ಒಂದು ಬ್ಲೂಟೂತ್ ನ ಬೇರೆ ಒಂದು ಸ್ಟೇಜ್ ಗಳನ್ನ ಅಥವಾ ಬೇರೆ ಒಂದು ಲೆವೆಲ್ ಗಳನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಯಾವಾಗ ನಾವು ಬ್ಲೂಟೂತ್ ನ ಯೂಸ್ ಮಾಡಕ್ ಶುರು ಮಾಡುತ್ತೋ ಸೊ ಅವಾಗ ನಮಗೆ ಬ್ಲೂಟೂತ್ 1.0 ಅಥವಾ 2.0 ಸಿಗ್ತಾ ಇತ್ತು. ಸೊ ಇದೇನಿದೆ ಬೇಸಿಕ್ ಲೆವೆಲ್ ಆಗಿದೆ, ಅಂದ್ರೆ ಸ್ಟಾರ್ಟಿಂಗ್ ಲೆವೆಲ್ ಬ್ಲೂಟೂತ್. ಸೊ ಇಲ್ಲಿ ಏನಿದೆ ಪೂರ್ ಕನೆಕ್ಟಿವಿಟಿ ಮತ್ತೆ ಕಡಿಮೆ ಸ್ಪೀಡ್ ಅಲ್ಲಿ ಡಾಟಾ ಟ್ರಾನ್ಸ್ಫರ್ ನಮಗೆ ನೋಡಕ್ ಸಿಗುತ್ತೆ. ಸೊ ಅದಾದ್ಮೇಲೆ ನಮಗೆ 3.0 ಬಂತು. 3.0 ಏನಿದೆ ಸೊ ಅದು 2.0 ಮತ್ತೆ 1.0 ಗಿಂತ ಸ್ವಲ್ಪ ಚೆನ್ನಾಗಿ ಡಾಟಾನ ಟ್ರಾನ್ಸ್ಫರ್ ಮಾಡ್ತಾ ಇತ್ತು, ಒಳ್ಳೆ ಒಂದು ಸ್ಪೀಡ್ ನ ಕೂಡ ಹೊಂದಿತ್ತು. ಅಲ್ಲಿಂದ 4.0 ಬಂತು. ಸೊ 4.0 ಏನಿದೆ ಸೊ ಇದನ್ನ BLE ಅಂತ ಕರೀತಾರೆ. BLE ಅಂತ ಹೇಳಿದ್ರೆ ಬ್ಲೂಟೂತ್ ಲೋ ಎನರ್ಜಿ ಅಂತ ಅರ್ಥ. ಸೊ ಇದೇನಿದೆ ಫಿಟ್ನೆಸ್ ಬ್ಯಾಂಡ್ಸ್ ಮತ್ತೆ ಕೆಲವೊಂದು ಸೆನ್ಸರ್ ಗಳಿಗೆ ತುಂಬಾ ಯೂಸ್ ಆಗ್ತಾ ಇತ್ತು, ಯಾಕೆ ಅಂತ ಹೇಳಿದ್ರೆ ಲೋ ಎನರ್ಜಿನ ಹೊಂದಿತ್ತು. ಸೊ ಅದಾದ್ಮೇಲೆ 5.0 ಬಂತು. ಸೊ 5.0 ಮತ್ತೆ ಅದ್ರ ಮೇಲೆ ಇರುವಂತಹ ಈ ಒಂದು ವೇರಿಯಸ್ ವರ್ಷನ್ಸ್ ಗಳು ಏನಿದೆ 5.2 ಇರ್ಬೋದು, 5.3 ಏನಿದೆ ಸೊ ಇದು ಲೇಟೆಸ್ಟ್ ಆಗಿ ಯೂಸ್ ಆಗ್ತಿರುವಂತಹ ಬ್ಲೂಟೂತ್ ನ ಇದು ವರ್ಷನ್ ಗಳು. ಸೊ ಇದರಲ್ಲಿ ತುಂಬಾ ಹೈ ಸ್ಪೀಡ್ ಅಲ್ಲಿ ಡಾಟಾ ಟ್ರಾನ್ಸ್ಫರ್ ನಮಗೆ ನೋಡಕ್ ಸಿಗುತ್ತೆ, ಒಳ್ಳೆಯ ಒಂದು ಕನೆಕ್ಟಿವಿಟಿ, ಜೊತೆಗೆ IoT ಅಪ್ಲಿಕೇಶನ್ ಗಳಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಜೊತೆಗೆ ಕೆಲವೊಂದು ತುಂಬಾನೇ ಫಿಟ್ನೆಸ್ ರಿಲೇಟೆಡ್ ಆದಂತ ಬ್ಯಾಂಡ್ಸ್ ಗಳಿಗೆ ಇದು ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಆ ಕಾರಣದಿಂದಲೇ ಬ್ಲೂಟೂತ್ 5.0 ಮತ್ತೆ ಅದರ ಮೇಲಿನ ವರ್ಷನ್ ಗಳನ್ನ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನಾವು ಬ್ಲೂಟೂತ್ ನ ಟೈಪ್ಸ್ ಗಳ ಬಗ್ಗೆ ನೋಡ್ಬೇಕು ಅಂತ ಹೇಳಿದ್ರೆ ಸೊ ನಮಗೆ ಮೇನ್ ಆಗಿ ಎರಡು ಟೈಪ್ ಸಿಗುತ್ತೆ. ಮೊದಲನೇದು ಬಂದ್ಬಿಟ್ಟು ಕ್ಲಾಸಿಕ್ ಬ್ಲೂಟೂತ್. ಈ ಒಂದು ಬ್ಲೂಟೂತ್ ಟೈಪ್ ಏನಿದೆ ಸೊ ಇದು ನಾರ್ಮಲಿ ನಮ್ಮ ಎಲ್ಲಾ ಒಂದು ಡಿವೈಸ್ ಗಳಲ್ಲಿ ಯೂಸ್ ಆಗುತ್ತೆ. ನಮ್ಮ ಸ್ಮಾರ್ಟ್ ಫೋನ್ ಇರ್ಬೋದು, ಅಥವಾ ನಮ್ಮ ಒಂದು ಇಯರ್ ಫೋನ್ಸ್ ಇರ್ಬೋದು, ಸ್ಪೀಕರ್ ಇರ್ಬೋದು, ಸೊ ಇದ್ರ ಎಲ್ಲಾದ್ರಲ್ಲೂ ಕೂಡ ಯೂಸ್ ಆಗೋದು ಈ ಒಂದು ಕ್ಲಾಸಿಕ್ ಬ್ಲೂಟೂತ್. ಇನ್ನು ಎರಡನೇ ಟೈಪ್ ಬಂದ್ಬಿಟ್ಟು BLE. ನಾನು ಆಗ್ಲೇ ಹೇಳ್ದಂಗೆ ಬ್ಲೂಟೂತ್ 4.0 ಏನಿದೆ ಸೊ ಬ್ಲೂಟೂತ್ ಲೋ ಎನರ್ಜಿ. ಸೊ ಇದು ಕೆಲವೊಂದು ಪರ್ಟಿಕ್ಯುಲರ್ ಆದಂತಹ ಒಂದು ಡಿವೈಸ್ ಗಳಿಗೆ ಮಾತ್ರ ಯೂಸ್ ಆಗುತ್ತೆ, ಅಂದ್ರೆ ತುಂಬಾ ಲೋ ಎನರ್ಜಿನ ಹೊಂದಿರುವಂತಹ ಅಥವಾ ಲೋ ಎನರ್ಜಿ ಬೇಕಾಗಿರುವಂತಹ ಡಿವೈಸ್ ಗಳು ಏನಿದೆ ಸೊ ಅದಕ್ಕೆ ಮಾತ್ರ ಯೂಸ್ ಆಗುತ್ತೆ. ನಿಮಗೆ ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ರೆ ನೀವು ತುಂಬಾ ಒಂದು ವಿಡಿಯೋಸ್ ಗಳಲ್ಲಿ ನೋಡಿರ್ತೀರಾ RGB ಲೈಟ್ ಏನಿದೆ ಸೊ ಅದು ಬ್ಲೂಟೂತ್ ಇಂದ ನೀವು ಕನೆಕ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಮತ್ತೆ ಕೆಲವೊಂದು ಫಿಟ್ನೆಸ್ ಟ್ರ್ಯಾಕರ್ ಗಳೇನಿದೆ ಸೊ ಅದೆಲ್ಲವೂ ಕೂಡ ಬ್ಲೂಟೂತ್ ಇಂದ ಕನೆಕ್ಟ್ ಮಾಡಬಹುದು ಅಂತ ಹೇಳ್ತಾರಲ್ಲ. ಸೊ ಅಂತ ಒಂದು ಆಬ್ಜೆಕ್ಟ್ಸ್ ಅಲ್ಲಿ ಏನಿರುತ್ತೋ ಸೊ ಈ ಒಂದು ಟೈಪ್ ಏನಿದೆ ಸೊ ಅದು ಆ ರೀತಿಯಾದಂತಹ ಲೋ ಎನರ್ಜಿ ಹೊಂದಿರುವಂತಹ ಸ್ಮಾರ್ಟ್ ಆಬ್ಜೆಕ್ಟ್ಸ್ ಗಳು ಏನಿದೆ ಸೊ ಅದಕ್ಕೋಸ್ಕರ ಪ್ರಿಪೇರ್ ಮಾಡಿ ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಇಲ್ಲಿ ಗಂಟೆ ಕಂಪ್ಲೀಟ್ ಆಗಿ ನೋಡಿದಿರಾ ಅಂತ ಹೇಳಿದ್ರೆ ನೀವು ಬ್ಲೂಟೂತ್ ಅಂದ್ರೆ ಏನು, ಸೊ ಇದು ಯಾವ ಒಂದು ಮಾಡೆಲ್ ಮೇಲೆ ವರ್ಕ್ ಆಗುತ್ತೆ, ಇದರ ಒಂದು ಟೈಪ್ಸ್ ಮತ್ತೆ ಇದರ ಒಂದು ವರ್ಷನ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತೀರಾ. ಇದ್ರ ಮೇಲೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡಕ್ಕೆ ಇಷ್ಟ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.